ಸರಳವಾದ ಆದರೆ ಮೂಲವಾದ ದೇವರ ವಾಕ್ಯ ಅದರ ಪ್ರಾರಂಭಿಕ 7 ಸೂತ್ರಗಳನ್ನು ತಿಳಿಸುತ್ತೇನೆ. ಅದೇನೆಂಬುದಾಗಿ ನೋಡೋಣ. ಮೊದಲನೆಯದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸು. ಎರಡನೇದು ಸತ್ಯವೇದವನ್ನು ಓದು. ಮೂರನೇದು ಸತ್ಯವೇದವನ್ನು ಕಲಿ. ನಾಲ್ಕನೇದು ಸತ್ಯವೇದ ಭಾಗವನ್ನು ಧ್ಯಾನ ಮಾಡು. ಐದನೇದು ಅದರ ಕುರಿತು ಇತರರು ಏನು ಬರೆದಿದ್ದಾರೆಂಬುದನ್ನು ಓದು. ಆರನೇದು ಮುಖ್ಯ ಭಾಗಕ್ಕೆ ವಿಧೇಯನಾಗು. ಮತ್ತು ಏಳನೇದು ಇತರರೊಂದಿಗೆ ಅದನ್ನು ಹಂಚಿಕೋ ಎಂಬುದೇ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಬೇರೆ ಸೂತ್ರಗಳನ್ನು ಇದಕ್ಕೆ ಸೇರಿಸಬಹುದು, ಆದರೆ ಇವು ಆರಂಭಿಕ ಮೂಲ ಸೂತ್ರಗಳೆಂದು ನಾನು ತಿಳಿಯುತ್ತೇನೆ. ಒಬ್ಬರು ಇದನ್ನು ಬಹು ಸಂಕ್ಷಿಪ್ತ ರೂಪದಲ್ಲಿ ಹೀಗೆ ಹೇಳಿದ್ದಾರೆ. ಏನೆಂದರೆ, ಸತ್ಯವೇದ ಅದನ್ನು ನಿನ್ನ ತಲೆಯಲ್ಲಿ ತಿಳಿದುಕೋ, ಹೃದಯದಲ್ಲಿ ಕೂಡಿಸಿಟ್ಟುಕೋ, ನಿನ್ನ ಜೀವಿತದಲ್ಲಿ ಅದನ್ನು ತೋರಿಸು, ಲೋಕದಲ್ಲಿ ಅದನ್ನು ಬಿತ್ತು ಎಂಬುದಾಗಿ. ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ಲವೇ?